ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 6th ಸೆಮಿಸ್ಟರ್ ನಲ್ಲಿ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಗೇನ್ ಮೇಲೆ ಕೇಳುವಂತಹ ಮೂರನೇ ಎಕ್ಸಾಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಎಕ್ಸಾಂಪಲ್ ಏನಂದ್ರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ಮಿಸ್ಟರ್ ಶ್ರೀಪಾದ್, ಕಂಪ್ಯೂಟ್ ಹಿಸ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಎರಡು ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಪ್ರೊಸೀಡ್ಸ್ 10,11,000, year of sale 2022-23, cost of acquisition 1 lakh, year of acquisition 95-96, fair market value 1,50,000 as per 2001, cost of improvement 50,000, year of improvement 2001, selling expenses 11,000, cost of inflation index. ಸೊ ಇದನ್ನಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲು ಕ್ಯಾಲ್ಕುಲೇಷನ್ ಹೆಡಿಂಗ್ ಹಾಕೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಎರಡು ಕಾಲಮ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲು ಸೇಲ್ ವ್ಯಾಲ್ಯೂ ನಾವು ಎಂಟ್ರಿ ಮಾಡ್ಕೋಬೇಕು. ಜ್ಯುವೆಲರಿ ಸೇಲ್ ಪ್ರಾಬ್ಲಮ್ ತಗೊಂಡಿದ್ದೀನಿ. 10,11,000 ಇದೆ. ಸೊ 10,11,000 ನಾವು ಸೇಲ್ ವ್ಯಾಲ್ಯೂ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಾದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್, ಬ್ರೋಕರೇಜ್, ಕಾಸ್ಟ್ ಆಫ್ ಸೇಲ್ ಕೊಟ್ಟಿದ್ರೆ ತಗೋಬೇಕು. ನಾಲ್ಕರಲ್ಲಿ ಯಾವ್ದು ಬೇರೆ ಕೊಟ್ಟು ತಗೋಬಾರ್ದು, ಈ ನಾಲ್ಕನ್ನು ಬಿಟ್ಟು. ಸೊ 11,000 ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡೋಣ. ಬ್ಯಾಲೆನ್ಸ್ 10 lakh ಉಳಿತು. ಇಂಡೆಕ್ಸ್ ಕಂಡಿಡಿಯೋಣ. ಒಂದ್ ಇಂಡೆಕ್ಸ್ ಕಂಡಿಡಿಬೇಕಾ, ಎರಡು ಇಂಡೆಕ್ಸ್ ಕಂಡಿಡಿಬೇಕಾ ನೋಡೋಣ. ಸೊ ಮೊದಲೇದ್ದು ಪರ್ಚೇಸ್ ಇಂಡೆಕ್ಸ್ ಕಂಪಲ್ಸರಿ ಕಂಡಿಡಿಬೇಕು. ಇಂಪ್ರೂವ್ಮೆಂಟ್ ಏನಿರುತ್ತೆ ಅದರದ್ದು ಇಯರ್ 2001 ಅಥವಾ 1 ಗಿಂತ ಜಾಸ್ತಿ ಇದ್ರೆ ಮಾತ್ರ ಬಿಡಿಸಬೇಕು. 2001 ಇದೆ, ಸೊ ತಗೋಬೇಕು. ಈಗ ಫಸ್ಟ್ ಏನ್ ಮಾಡೋಣ, ಕಾಸ್ಟ್ ಆಫ್ ಅಕ್ವೈಸೇಷನ್ ಅದ್ರದ್ದು ಇಂಡೆಕ್ಸ್ ಕಂಡಿಡೋಣ. ಸೊ 1 lakh ಇದೆ, ಅದ್ರದ್ದು ಡೇಟು 2001 ಬಿಫೋರ್ ಇದೆ. ಆದ್ರಿಂದ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ತಗೋಬೇಕು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಯಾವಾಗ್ಲೂ ಪರ್ಚೇಸ್ ವ್ಯಾಲ್ಯೂಗಿಂತ ಜಾಸ್ತಿನೇ ಇರುತ್ತೆ. 1,50,000 ಇದೆ, ಇಯರ್ 2001 ಪ್ರಕಾರ ಸಾಲ್ವ್ ಮಾಡಬೇಕು. ಸೊ 1,50,000 ಗೆ ಇಂಟು 331 ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಕೊನೆ ಇಂಡೆಕ್ಸ್ ನ ಯಾವಾಗ್ಲೂ ಇಂಟುಗೆ ತಗೋಬೇಕು. ಡಿವೈಡೆಡ್ ಬೈ ಇಯರ್ ನೋಡ್ಕೊಂಡು 2001 ಇಯರ್ ಇರೋದ್ರಿಂದ 100 ಡಿವೈಡೆಡ್ ಬೈ ಮಾಡಿದಾಗ 4,96,500 ಬಂತು. ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಬಿಡಿಸೋಣ ಈಗ. ಸೊ ಇಂಪ್ರೂವ್ಮೆಂಟ್ ಅಮೌಂಟ್ ಏನಿದೆ 50,000 ಇದೆ. ಸೊ 50,000 ಇಂಟು ಲಾಸ್ಟ್ ಇಂಡೆಕ್ಸ್ ನ ಇಂಟು ಮಾಡಿ ಡಿವೈಡೆಡ್ ಬೈ 100. ಯಾಕಂದ್ರೆ ಇದ್ರದ್ದು ಇಯರ್ ಕೂಡ 2001 ಕೊಟ್ಟಿದ್ದಾರೆ. 2001 ನ ಇಂಡೆಕ್ಸ್ 100 ಇದೆ. ಸೊ ಡಿವೈಡೆಡ್ ಬೈ ಮಾಡಿದಾಗ 1,65,500 ಬಂತು. ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಹಚ್ಚಿದೀವಿ. ಮೈನಸ್ ಮಾಡಿ ಬ್ಯಾಲೆನ್ಸ್ ಬರೆದ್ರೆ ಅದು ಕ್ಯಾಪಿಟಲ್ ಗೇನ್. ಈ ಕ್ವಶನ್ ಅಲ್ಲಿ ನಾನು ಯಾವುದೇ ರೀತಿ ಪರ್ಚೇಸ್ ತಗೊಂಡಿಲ್ಲ. ಫಸ್ಟ್ ಪ್ರಾಬ್ಲಮ್ ನಲ್ಲಿ ಫುಲ್ ಎಕ್ಸಾಮ್ಷನ್ ಡಿಡಕ್ಷನ್ ತಗೊಂಡಿದ್ದೆ. ಅಂದ್ರೆ ಯಾವ ಹೌಸ್ ಮೇಲೆ ನಾವು ಕ್ಯಾಪಿಟಲ್ ಗೇನ್ ಕಂಡಿಡ್ದಿರ್ತೇವೆ ಅದೇ ಹೌಸ್ ಮೇಲೆ ಅದೇ ಅಸೆಟ್ ನ ಪರ್ಚೇಸ್ ಮಾಡಿರ್ಬೇಕು. ಸೊ ಅವಾಗ ಫುಲ್ ಅಮೌಂಟ್ ಎಕ್ಸಾಮ್ಷನ್ ಆಗುತ್ತೆ. ಸೆಕೆಂಡ್ ನಲ್ಲಿ ಕ್ವಾಂಟಮ್ ಎಕ್ಸಾಮ್ಷನ್ ಕಂಡಿಡ್ತಿದ್ವಿ. ಥರ್ಡ್ ನಲ್ಲಿ ಯಾವುದೇ ರೀತಿ ಎಕ್ಸಾಮ್ಷನ್ ಇಲ್ಲ ಅಂದ್ರೆ ಇಷ್ಟೇ ಸಿಂಪಲ್ ಆಗಿ ಬಿಡಿಸೋದಿರುತ್ತೆ. ಸೊ ಅದನ್ನ ತಿಳಿಸೋದಕ್ಕೋಸ್ಕರ ಈ ಥರ್ಡ್ ಎಕ್ಸಾಂಪಲ್. ಸೊ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.